अस्सलाम वालेकुम रहमतुल्लाहि बरकातहू। भाई ये वीडियो को आपको खास कौन देखना बोले तो फोन पे, गूगल पे, पेटीएम, अमेजन पे यानी यूपीआई पेमेंट्स जो भी हमारे भाइयां कर रही उन्हें गौर से देखना। पहले दुकानदारों को आपको आईटी की नोटिस यानी इनकम टैक्स डिपार्टमेंट से नोटिस आई थी। अब ये यूपीआई यूजर को 1800 अगस्त से उनके नियमा में बदलाव हो कोई कहते तुम्हें बैलेंस चेक करे तभी तुम्हारे पैसे कट होती। मेरे तरफ से एक सजेशन क्या बोले तो जितना हो सकता है फोन पे, गूगल पे आप लोग आए अवॉइड करें तो बेहतर है। बहरहाल ये वीडियो कन्नड़ में आप लोग और से सुनने की कोशिश करोगी। ಯುಪಿಐ ಆಪ್ಗಳನ್ನು ಬಳಕೆ ಮಾಡುವವರೇ ಇಲ್ಲಿ ಕೇಳಿ. ಆಗಸ್ಟ್ 1ರಿಂದ ಯುಪಿಐ ಪೇಮೆಂಟ್ ನಲ್ಲಿ ಭಾರಿ ಬದಲಾವಣೆಯಾಗ್ತಾ ಇದ್ದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಂತಾದಂತಹ ಯುಪಿಐ ಆಪ್ಗಳಲ್ಲಿ ಒಂದಷ್ಟು ಬದಲಾವಣೆಯಾಗ್ತಾ ಇದೆ. ಅದು ಏನಂತ ಹೇಳಿದ್ರೆ ಪ್ರತಿ ಯುಪಿಐ ಆಪ್ನಲ್ಲಿ ಒಬ್ಬ ಬಳಕೆದಾರರ ದಿನಕ್ಕೆ 50ಕ್ಕಿಂತ ಹೆಚ್ಚು ಬಾರಿ ತಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವಂತಿಲ್ಲ. ಅಲ್ಲದೆ ಚೆಕಿಂಗ್ಗೆ ನಿರ್ಬಂಧ ಕೂಡ ಹೇರಲಾಗ್ತಾ ಇದೆ. ಒಬ್ಬ ಬಳಕೆದಾರರ ದಿನಕ್ಕೆ ಕೇವಲ 3 ಬಾರಿ ಸ್ಟೇಟಸ್ ಚೆಕ್ ಅನ್ನ ಮಾಡಬಹುದಾಗಿದೆಯಂತೆ. ಇನ್ನು ಪೇಮೆಂಟ್ ರಿವರ್ಸಲ್ಸ್ ಮಿತಿಯನ್ನ ಕೂಡ ನಿಗದಿ ಮಾಡಿದ್ದು ಒಬ್ಬ ಬಳಕೆದಾರ 30 ದಿನಗಳಲ್ಲಿ ಕೇವಲ 10 ಬಾರಿ ಪೇಮೆಂಟ್ ರಿಹರ್ಸಲ್ ಅನ್ನ ವಿನಂತಿಸಬಹುದಂತೆ. ಅಲ್ಲದೆ ಇನ್ನು ಮುಂದೆ ಹಣ ಕಳಿಸುವಂತಹ ಮೊದಲು ರಿಸೀವರ್ ಬ್ಯಾಂಕ್ನ ಹೆಸರು ಕೂಡ ಡಿಸ್ಪ್ಲೇ ಆಗಲಿದೆಯಂತೆ. ಇದರಿಂದ ತಪ್ಪು ಖಾತೆಗಳಿಗೆ ಹಣ ಹೋಗುವುದು ಕೂಡ ಕಡಿಮೆ